ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ನವೀನ್ ಕುಮಾರ್ ವಿಶಿಷ್ಟವಾಗಿ ಆಚರಣೆ ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹಂಡಿನಗಾಳ ಒಂದು ಗ್ರಾಮ ಏನಿದೆ ಆ ಪಂಚಾಯತಿಯ ಒಂದು ಮಕ್ಕಳ ಜೊತೆ ಒಂದು ಮಕ್ಕಳ ದಿನಾಚರಣೆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. ಅದ್ದೂರಿಯಾಗಿ ಅಲ್ಲಿ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ. ಮಕ್ಕಳಿಗೆ ಈ ಒಂದು ಸಂದರ್ಭದಲ್ಲಿ ಚೆಸ್, ಕೇರಮ್ ಆಟಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಈ ಮೂಲಕ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಕುಮಾರ್ ಮತ್ತು ಇಒ ಆಗಿರುವಂತಹ ಹೇಮಾವತಿ, ಪಿಡಿಒ ಮಧು ಸೇರಿದಂತೆ ಹಲವಾರು ಜನರು ಕೂಡ ಇಲಾಖೆಯ ಒಂದು ಅಧಿಕಾರಿಗಳು ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ಅವರು ಹೇಳುತ್ತಾರೆ, ಮಕ್ಕಳು ಒಂದು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಮತ್ತು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಎಷ್ಟು ಮುಖ್ಯ, ಮಕ್ಕಳ ಒಂದು ಅವಶ್ಯಕತೆ ಪೂರೈಸುವಲ್ಲಿ ತುಂಬ ಕಾಳಜಿಯನ್ನು ವಹಿಸುವುದು ತುಂಬ ಮುಖ್ಯವಾಗಿರುತ್ತೆ. ಮಕ್ಕಳು ಒಂದು ಭವಿಷ್ಯದಲ್ಲಿ ಉತ್ತಮ ಒಂದು ನಾಗರಿಕರಾಗಬೇಕಾದರೆ ಅವರ ಒಂದು ಹಕ್ಕುಗಳನ್ನು ರಕ್ಷಿಸಬೇಕಾಗಿದೆ. ಆಗ ಮಾತ್ರ ನಾವು ಉತ್ತಮ ಒಂದು ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಅಂತ ಹೇಳಿದ್ದಾರೆ. ವರ್ತನೆ ಏನಾದ್ರು ಮಾಡಿದ್ದಾರೆ, ನಮಗೆ ಅದರಿಂದ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇಲ್ಲ, ಖುಷಿ ಆಗ್ತಾ ಇಲ್ಲ ಇದ್ರೆ ಅದನ್ನ ನೀವು ಮುಂದೆ ಬಂದು ಹೇಳಬೇಕಾಗತ್ತೆ. ಇಲ್ಲದಿದ್ರೆ ಅದನ್ನೇ ನಾವು ಮುಚ್ಚಿಟ್ಕೊಂಡ್ರೆ ಅದು ನಮಗೆ ಇನ್ನೂ ಜಾಸ್ತಿ ತೊಂದರೆಗಳಾಗುತ್ತೆ. ಈ ತರ ತೊಂದರೆಗಳಾಗ್ತಿರೋದಿದ್ರೆ ಅದನ್ನು ನೀವು ಬಂದು ನಮಗೆ ಮುಕ್ತವಾಗಿ ಹೇಳಬೇಕಾಗತ್ತೆ. ಆ ಥರ ಸಮಸ್ಯೆ ಇದ್ರೂ ಈ ಮಧ್ಯಾಹ್ನ ಗ್ರಾಮ ಸಭೆಯಲ್ಲಿ ನೀವು ಬರೀ ಪತ್ರದಲ್ಲಿ ಬರೆದು ಕೊಟ್ಟರು ಅದ್ರ ಪಕ್ಕನೂ ನಾವು ಆಕ್ಷನ್ ತಗೊಳ್ತೀವಿ. ಸೊ ಈ ನಿಟ್ಟಿನಲ್ಲಿ ಮಕ್ಕಳೇ ಮುಂದಿನ ನಮ್ಮ ಫ್ಯೂಚರ್. ಸೊ ಇವಾಗ ನಿಮಗೆಲ್ಲ ಗೊತ್ತಿದೆ, ಈಗ ಎಲ್ಲ ಹೇಳಿದಿರಿ, ಈಗ ನಮ್ಮ ಇಂದಿರಾ ಗಾಂಧಿ ಶಾಲೆಯಿಂದ ಬಂದಿರೋರು ಇರ್ಬೋದು, ಬೇರೆ ಕಡೆಯಿಂದ ಬಂದಿರೋರು ಸರ್ಕಾರಿ ಶಾಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ. ಈಗ ಎಲ್ಲ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳು ಇರ್ಬೇಕಲ್ವ ನೀವು, ಹೌದಲ್ವಾ? ಯಾವ ಕ್ಲಾಸ್ ಅಮ್ಮ ನೀವು? 6th. ಸೊ ನಿಮ್ಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ 10th ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ನಾವು ಓದ್ತಾ ಇವಾಗ ನೀವು 6th ಇಂದ ಇನ್ನು 4 ವರ್ಷ ಮುಂದೆ ಹೋದಾಗ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 100% ರಿಸಲ್ಟ್ ಬರಬೇಕು. ಎಲ್ಲ SSLC ತುಂಬ ಚೆನ್ನಾಗಿ ಓದಬೇಕು. ಆ ಓದೋದ್ರೊಟ್ಟಿಗೆ ಇಂಥ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೂ ಕೂಡ ತಿಳಿಸದೆ ಅದರ ಜೊತೆಗೆ ರೈತರಿಗೂ ಕೂಡ ನೋಟಿಸ್ ಕೊಡದೆ ರಸ್ತೆಯನ್ನು ಅಳೆದಿರುವುದು ಮತ್ತು ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗಿರೋದ್ರಿಂದ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ರಸ್ತೆ ನಿರ್ಮಾಣ ಏನಿದೆ ಮಾಡ್ತಾ ಇರುವಂಥದ್ದು ಇದೊಂದು ಅವೈಜ್ಞಾನಿಕವಾದಂತಹ ಒಂದು ರಸ್ತೆ ನಿರ್ಮಾಣ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದಂಥ ಘಟನೆ ಏನಿದೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಕೆಂಪಗೊಂಡನಹಳ್ಳಿಯಲ್ಲಿ ನಡೆದಿರುವಂಥದ್ದು. ಆ ಒಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕೆಂಪಗೊಂಡನಹಳ್ಳಿಯ ಒಂದು ಗ್ರಾಮದಲ್ಲಿ ರಸ್ತೆ ಒಂದು ಕಲ್ಪಿಸುವಂತಹ ಉದ್ದೇಶದಿಂದ ಏನಿದೆ ತೆಗೆದುಕೊಂಡಂತಹ ನಿರ್ಧಾರ ಸರಿ ಇದ್ದರೂ ಕೂಡ ಇದು ಒಂದು ರೀತಿಯಲ್ಲಿ ಇದರ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಹಾಗೂ ರೈತರಿಗೆ ನೋಟಿಸನ್ನು ಕೊಡದೆ ರಸ್ತೆಯನ್ನು ಅಳೆಯುವ ಅಥವಾ ನಿರ್ಮಾಣ ಮಾಡುವಂತಹ ಒಂದು ಕೆಲಸ ಏನಿದೆ ಇದು ನಿಜಕ್ಕೂ ಕೂಡ ಅವೈಜ್ಞಾನಿಕವಾಗಿದೆ. ರಸ್ತೆ ನಿರ್ಮಾಣ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ರಸ್ತೆ ನಿರ್ಮಾಣದ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಅದರ ಜೊತೆಗೆ ಜನಪ್ರತಿನಿಧಿಗಳು ಇಲ್ಲದೆ ಏಕಾಏಕಿ ರಸ್ತೆಯೊಂದು ನಿರ್ಮಾಣಕ್ಕೆ ಮುಂದಾಗಿರುವಂಥದ್ದು ನಮ್ಮ ಒಂದು ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳಿ ರೈತರು ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಇದರಿಂದಾಗಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಜಿಲ್ಲಾಧಿಕಾರಿಗಳು ನಮಗೆ ಸೂಕ್ತವಾದಂತಹ ಒಂದು ರಕ್ಷಣೆಯನ್ನು ಕೊಡಬೇಕು, ಇಲ್ಲದಿದ್ದರೆ ನಾವು ವಿಷವನ್ನು ಕುಡಿಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಮುಳುಗಡೆ ರೈತ ನಾನು. ನಮಗಲ್ಲಿ ಮುಳುಗಡೆ ಆಗಿದ್ದ ಜಮೀನಿಗೆ ಇಲ್ಲಿ ಬದಲಿ ಜಮೀನು ಕೊಟ್ಟರು. ಸರ್ವೆ ನಂಬರ್ 64/2 64 ಊರು ಎರಡೂ ನಮ್ಮ ತಾಯಿದು ನಮ್ಮದು ಸರ್ಟಿಫಿಕೇಟಲ್ಲಿ ನಮಗೆ ಇಲ್ಲಿ ಜಮೀನು ಕೊಟ್ಟರು. ನಾವಿಲ್ಲಿ ಬಂದು 25 ವರ್ಷ ಆಯಿತು. 25 ವರ್ಷ ಆದರೂ ಊರಿನವ್ರದ್ದು ಭಯಂಕರ ಕಿರಿಕು, ನಮಗೆ ಹೊಡಿಯೋಕ್ಕೆ ಬರೋದು, ಇದು ಮಾಡೋದು, ಗಲಾಟೆ ಮಾಡೋದು ಎಲ್ಲ ಮಾಡಿದರು. ಈಗ ರೋಡ್ ಕೆಲಸ ಆಗ್ತಾಯಿತ್ತು. ರೋಡ್ ಕೆಲಸಕ್ಕೆ ಬಂದುಬಿಟ್ಟು ಯಾರು ಕಾಂಟ್ರಾಕ್ಟ್ರು ಗೊತ್ತಿಲ್ಲ, ಇಂಜಿನಿಯರ್ ಗೊತ್ತಿಲ್ಲ, ಬಂದಿದ್ದೆ ನೈಟೆಲ್ಲ ಇಟಾಚಿ ರೈತರ ಕೈಲಿ ಕೊಟ್ಬಿಟ್ಟು ಇಟಾಚಿನ ಎಲ್ಲ ಬಂದುಬಿಟ್ಟು ಎಲ್ಲ ರೋಡ್ನೆಲ್ಲ ಎಳೆದು ಪೈಪ್ ಎಲ್ಲ ಕಿತ್ತಾಕಿ ನಂದು ಡ್ರಿಪ್ ಪೈಪು 200 ಬಾಳೆ ಗಿಡ ಪೈಪ್ಗಳು ಎಲ್ಲ ಇದು ಮಾಡಿ ಕೇಳೋ ಹೊತ್ತಿಗೆ ನನಗೆ ನನ್ನ ಮಕ್ಕಳಿಗೆ ನನ್ನ ಹೆಂಡತಿ ಎಲ್ಲರಿಗೂ ಹೊಡೆದ್ಬಿಟ್ಟು ನಮಗೆ ಇದು ಮಾಡಿದರು. ಪೊಲೀಸರು ರಕ್ಷಣೆ ಕೊಡಬೇಕು. ಪೊಲೀಸ್ನವರು ರಕ್ಷಣೆ ಕೊಡಲಿಲ್ಲ ಅಂದರೆ ನಮ್ಮದು ಕೊಲೆ ಬೆದರಿಕೆ ಹಾಕಿದ್ದಾರೆ, ಕೊಲೆ ಮಾಡಲಿಕ್ಕಿದ್ದಾರೆ, ಪೆಟ್ರೋಲ್ ಹಾಕಿ ಸುಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಇದು ಮಾಡಿಬಿಟ್ಟು ನಮಗೆ ದಯವಿಟ್ಟು ನಮಗೆ ರಕ್ಷಣೆ ಕೊಟ್ಟು ನಮ್ಮನ್ನು ಕಾಪಾಡಿಬಿಟ್ರೆ ಸಾಕು ಸರ್. ಇಲ್ಲ ಅಂತಂದ್ರೆ ನಮ್ಮನ್ನು ಬೇರೆ ಕಡೆ ಎಲ್ಲರ ಶಿಫ್ಟ್ ಮಾಡಿಬಿಟ್ಟು ನೀವು ಬೇರೆ ಕಡೆ ಕೊಟ್ಟು ಇದು ಮಾಡಿಬಿಡಲಿ. ಸರ್ಕಾರ ಇದಕ್ಕೆ ಇದು ಮಾಡಿ ಪೊಲೀಸು ಮತ್ತು ಇವರು
ಶಾಸಕರು ಎಲ್ಲ ಬಂದು ನಮಗೊಂದು ಒಳ್ಳೆ ನ್ಯಾಯ ಕೊಟ್ಬಿಟ್ಟು ನಮಗೆ ಬದುಕಕ್ಕೆ ಅವಕಾಶ ಮಾಡಿಕೊಡ್ಲಿ ಸರ್, ಅಷ್ಟು ಸಾಕು ನಮಗೆ. ನಮ್ಮನ್ನು ನಾವಿಲ್ಲಿ ಬೆಳೆ ಬೆಳೆಯೋದನ್ನ ನೋಡಿ ಸಂತೋಷ ಪಡಲ್ಲ, ನೋಡಿ ಇದು ಮಾಡೋದಿಲ್ಲ. ಹೇಳ್ತಾರೆ ನೋಡಿ ಸರ್, ನಾವು 80 ವರ್ಷದಿಂದ ಇಲ್ಲೇ ಇದ್ದೀವಿ, ಇವನು 25 ವರ್ಷಕ್ಕೆ ಬಂದು ಇಷ್ಟೆಲ್ಲ ಮಾಡಿದರೆ ನಾವು ಅವ್ರನ್ನ ಮಾಡಬೇಡ ಅಂತ ಹೇಳಿದೀವ ಸರ್? ಮಾಡಲಿ, ಅವ್ರೂ ಕಷ್ಟಪಟ್ಟು. ಏನು ಇದೆ ನಮ್ಮ ಮೇಲೆ ಹೊಟ್ಟೆ ಊರಿ ಮೇಲೆ ಇಷ್ಟೆಲ್ಲ ಮಾಡಿಬಿಟ್ಟು ಕೊಲೆ ಮಾಡ್ತೀವಿ. ಮುಳುಗಡೆ ಅಂತ ನಮ್ಮ ಊರಿಗೆ ಬಂದು ನಮಗೆ ಜೋರ್ ಮಾಡ್ತೀನೋ, ಇಟ್ಕೊಂಡ್ರೆ ಅವಳು ಮಕ್ಕ ಏನ್ ನೋಡ್ತೀರಾ ಅಂತ ಹೇಳ್ತಾರೆ. ಎಲ್ಲ ಕೊಲೆನೇ ಮಾಡಿಬಿಡೋರು. ಪೆಟ್ರೋಲ್ ಬೆಂಕಿ ಹಚ್ಚಿದಿ ಕಣೋ ಅಂತ ಹೇಳ್ತಾರೆ. ಪೆಟ್ರೋಲ್ ಬೆಂಕಿ ಹಚ್ಚಿದಿ ಕರ್ಕೊಬರ್ಗ ಯಾರನ್ನ ಕರ್ಕೊಬರ್ತೀಯ ಅಂತ ಹೇಳ್ತಾರೆ. ಯಾರು ಈಗ ಅದು ರೋಡಿಗೆ ನೀವಂತೂ. ಜೆಡಿಯು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತೀಶ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ತಾಲೂಕುಗಳಲ್ಲಿಯೂ ಕೂಡ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಂದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಒಂದು ನ್ಯಾಯಾಲಯ ಮತ್ತು ತಾಲೂಕು ಕಚೇರಿ ಸೇರಿದಂತೆ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಿಗೆ ಭೇಟಿಯನ್ನು ಮಾಡಿ ಪದವೀಧರರನ್ನು ಭೇಟಿ ಮಾಡಿ ಅವರ ಜೊತೆ ಮತಯಾಚನೆಯನ್ನು ಮಾಡಲಾಗಿದೆ ಎನ್ನುವಂಥ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಜೆಡಿಯು ಪಕ್ಷದ ವತಿಯಿಂದ ತಾಲೂಕು ಪ್ರವಾಸಿ ಮಂದಿರದಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಯು ಯುವ ಅಧ್ಯಕ್ಷ ಹಾಗೂ ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಅಭ್ಯರ್ಥಿಯಾಗಿರುವಂತಹ ನಾಗರಾಜು ಈ ಒಂದು ವಿಚಾರವಾಗಿ ತಿಳಿಸಿರುವಂಥದ್ದು ಏನು, ಮಾಜಿ ಮುಖ್ಯಮಂತ್ರಿಯಾಗಿರುವಂತಹ JL ಪಟೇಲ್ ಅವರೇನಿದ್ರು ಸುಪುತ್ರ ಜೆಡಿಯು ಪಕ್ಷದ ಒಂದು ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ ಅವರು ಮಾತನಾಡಿ ಹೇಳ್ತಾರೆ, 1899ರಲ್ಲಿ ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದರು. ಜಾರ್ಜ್ ಫರ್ನಾಂಡಿಸ್ ಮತ್ತು ರಾಮಕೃಷ್ಣ ಹೆಗಡೆ ಅವರು BJP ಅವಾಗ ಏನಿತ್ತು ಬಹಳ ಒಂದು ಅಲ್ಲಿನ ಸ್ಥಿತಿ ಕ್ಷೀಣಿಸಿತ್ತು, ಅವರಿಗೆ ಬೆಂಬಲವನ್ನು ಕೊಡೋಣ ಮತ್ತು ಅವರ ಜೊತೆಗೆ ಸೇರಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ಅವಾಗ ಹೋದಾಗಿಂದ ಕರ್ನಾಟಕದಲ್ಲಿ BJP ಒಂದು ಸ್ಥಾನಮಾನಗಳು ಹೆಚ್ಚಾಗಿ ಹೋಯಿತು, 2 ಬಾರಿ ಅಧಿಕಾರಕ್ಕೂ ಕೂಡ ಬಂತು ಅಂತ ಹೇಳಿ ಮಾತನಾಡಿದ್ದಾರೆ. ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂದ್ರೆ, ಜೆಡಿಯು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಬಿಹಾರದ ಮುಖ್ಯಮಂತ್ರಿಗಳು ಹಾಗೂ ಇದನ್ನು ಮತ್ತೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಒಂದು ಸಲಹೆ ಮೇರೆಗೆ ಕರ್ನಾಟಕದಲ್ಲಿ ಮಯೋಕರ ಸರ್ ಅವರ ನೇತೃತ್ವದಲ್ಲಿ ಜೆಡಿಯು ಪಕ್ಷವನ್ನ ಮತ್ತೆ ಪುನಶ್ಚೇತನಗೊಳಿಸುವ ಉದ್ದೇಶಕ್ಕಾಗಿ ನಾವು ಇಡೀ ಕರ್ನಾಟಕ ರಾಜ್ಯದಂತ ಪ್ರವಾಸವನ್ನು ಕೈಗೊಂಡಿದ್ದೀವಿ. ಜೊತೆಗೆ ಜಿಲ್ಲಾ ಪ್ರವಾಸಗಳು ಮತ್ತೆ ತಾಲೂಕು ಪ್ರವಾಸಗಳನ್ನ ಕೈಗೊಂಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಈ ದಿನ ತುಮಕೂರು ಜಿಲ್ಲೆಯ ಕೊರಟಗೆರೆಗೆ ನಾವು ಈ ದಿನ ಭೇಟಿ ಕೊಟ್ಟು ಇವತ್ತು ಎಲ್ಲ ಸರ್ಕಾರಿ ಕಾಲೇಜುಗಳು, ಖಾಸಗಿ ಕಾಲೇಜುಗಳು, ಕೋರ್ಟ್ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಭೇಟಿಯನ್ನು ನೀಡಿದ್ದೇವೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ 2020 ನಾವು ಒಬ್ಬ MLC ಅಂತ ಮಾಡಿದ್ರೆ ಅದು ಒಂದು ಬೇರೆ ತರದ್ದೇ ಮೆಸೇಜ್ ಹೋಗುತ್ತೆ. ಈಗ ನಾನು ಬೇರೆ ಪಕ್ಷಗಳ ಚುನಾವಣಾ ಪದ್ಧತಿ ಬಗ್ಗೆ ಮಾತಾಡಲ್ಲ, ಯಾಕೆಂದ್ರೆ ನಾನು MLA ಆಗಿದ್ದಾದರೂ ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ MLA ಆಗಿದ್ದೆ. ಆವಾಗ 25 ಲಕ್ಷ ಖರ್ಚು ಮಾಡಿದ್ದೆ. ಅದು ಇದ್ದದ್ದು 25 ಲಕ್ಷ ಅಂತ ಲಿಮಿಟೇಷನ್ ಇತ್ತು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.